ರಾಜ್ಯದ ಬಡ ಜನರಿಗೆ ಪಿಂಚಣಿ ಶಾಕ್ 18 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಪಿಂಚಣಿ ಕಟ್ಟಾಗಿದೆ. ರಾಜ್ಯದ ಬಡ ಜನರಿಗೆ ಪಿಂಚಣಿ ಶಾಕ್ 18 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಪಿಂಚಣಿ ಕಟ್ಟಾಗಿದೆ. ಇನ್ನು 1.25 ವರ್ಷ ಇದೆ. ಏನೇನು ಕಟ್ಟಾಗುತ್ತೋ ನಾವು ಕಾಯ್ಕೊಂಡು ಕೂತ್ಕೊಂಡು ನೋಡಬೇಕು. ಹಣ ಬರದೆ ಪರದಾಡುತ್ತಿರುವ ವೃದ್ಧರು ವೃದ್ಧೆಯರು ಯಾವ ಕಾರಣಕ್ಕೆ ಸ್ಥಗಿತ ಎಂದು ತಿಳಿಯದೆ ಜನ ಗೊಂದಲದಲ್ಲಿದ್ದಾರೆ. ನಿತ್ಯ ತಾಲೂಕು ಕಚೇರಿಗಳಿಗೆ ವೃದ್ಧೆಯರ ಅಲೆದಾಟ. ಪಿಂಚಣಿಯ ಬಗ್ಗೆ ನಾಡ ಕಚೇರಿಯಲ್ಲಿ ಸಿಗೋದಿಲ್ಲ ಮಾಹಿತಿ. ಪಿಂಚಣಿ ಬಗ್ಗೆ ನಾಡ ಕಚೇರಿಯಲ್ಲಿ ಸಿಗೋದಿಲ್ಲ ಮಾಹಿತಿ ಅಥವಾ ತಾಲೂಕು ಆಫೀಸ್ನಲ್ಲೂ ಇಲ್ಲ ಕ್ಲಾರಿಟಿ. ಮತದಾರರ ಪಟ್ಟಿ ಪರಿಷ್ಕರಣೆ ನೆಪ ಹೇಳುತ್ತಿರೋ ಆಫೀಸರ್ಸ್ಗಳು. ಸಂಧ್ಯಾ ಸುರಕ್ಷಾ ವಿಧವಾ ಪಿಂಚಣಿಗೆ ಬ್ರೇಕ್ ಬಿದ್ದಿದೆ. ಗೊಂದಲದಲ್ಲಿ 18.97 ಲಕ್ಷ ಫಲಾನುಭವಿಗಳು ದೂರದ ತಾಲೂಕು ಕೇಂದ್ರಗಳಿಗೆ ತೆರಳಿ ಅಲೆದಾಟ. ಗಂಡನನ್ನ ಕಳೆದುಕೊಂಡ ವಿಧವೆಯರು ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಸರ್ಕಾರದಿಂದ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ರು. ಪಾಪ ಈ ಪಿಂಚಣಿ ಹಣವೇ ಅಥವಾ ಈ ವಿಧವಾ ಪಿಂಚಣಿ ಹಣವೇ ಆ ಹೆಣ್ಣು ಮಗಳ ಜೀವನಕ್ಕೊಂದು ದಾರಿಯಾಗಿತ್ತು. ಆ ದಾರಿಗೂ ಕೊಳ್ಳಿ ಇಟ್ರಲ್ಲ. ಮತದಾರ ಪರಿಷ್ಕರಣೆ ಅನ್ನೋದು ನಾವು ಮಾಡ್ಕೊಂಡಿರೋ ಕರ್ಮ ಅನ್ಕೊಂಡಿದ್ದೀರಾ? ಸರ್ಕಾರವೇ ಮಾಡಿಕೊಂಡ ಅತಿ ದೊಡ್ಡ ಕರ್ಮ. ಆ ಕರ್ಮಕ್ಕೆ ನಾವೇ ಉತ್ತರ ಕೊಡಬೇಕೇನು? ವಿಧವೆಯರು ಪಾಪ ಏನು ಮಾಡಿದ್ರು? ಮತದಾರರ ವೋಟರ್ ಲಿಸ್ಟ್ ಪರಿಷ್ಕರಣೆಯ ವಿಚಾರದಲ್ಲಿ ಅದನ್ನೇ ನೆಪ ಹೇಳಕೊಂಡು ನಿಮ್ಮ ವಿಧವಾ ಪೆನ್ಷನ್ ಸಿಗೋದಿಲ್ಲ ಅನ್ನೋದಾದರೆ ಇದು ಅತ್ಯಂತ ದುರಂತ ಅಲ್ವೇನ್ರಯ್ಯ? 18.97 ಲಕ್ಷ ಫಲಾನುಭವಿಗಳು ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕತ್ತಿದ್ದಾರೆ. ಈ ಎಲ್ಲ ಕ್ರಮಗಳನ್ನು ಸರಿ ಮಾಡಿ ಅಲ್ವಾ ನೀವು ಪರಿಷ್ಕರಣೆ ಮಾಡಬೇಕಾಗಿದ್ದು ಅನ್ನೋದು ಜನರ ಅಭಿಪ್ರಾಯ. ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಪೆನ್ಷನ್ಗಳಿಗೂ ವಿಧವಾ ಪೆನ್ಷನ್ಗಳಿಗೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನೋದಾದರೆ ನಿಜಕ್ಕೂ ಜನರಿಗೆ ಇದು ಒಂದು ತರಹದ ಅತಿ ದೊಡ್ಡ ಅಲೆದಾಟದ ಪರಿಸ್ಥಿತಿ.